ನಮಸ್ಕಾರ ಸ್ನೇಹಿತರೆ. ಇದು ನಮ್ಮ 51ನೇ ಭೇಟಿ. ಸ್ನೇಹಿತರೆ, ನಾವು ಸ್ವಲ್ಪ ದಿನಗಳಿಂದ ಕೆಲವು ವಿಶೇಷವಾದ ಪದಗಳು ಅದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ಆ ಪದಗಳು, ಅದರ ಸರಿಯಾದ ಉಚ್ಚಾರಣೆ, ಸರಿಯಾದ ಅರ್ಥ, ಸರಿಯಾದ ಬಳಕೆ, ಅದು ಆ ಥರದ್ದು ತುಂಬ ಪದಗಳಿದೆ ಸ್ನೇಹಿತರೆ. ಅದನ್ನು ಮುಂದೆ ತಿಳ್ಕೊಳ್ಳೋಣ. ನನಗನ್ನಿಸ್ತು ಈ ಭಾಗದಲ್ಲಿ ಹೆಚ್ಚು ನಾವು 1 to 25, 1ರಿಂದ 25ನೇ ಸಂಚಿಕೆವರೆಗೆ ಬಹಳ ಮುಖ್ಯ. ಅದು ಇಂಗ್ಲೀಷನ್ನು ಕಲಿಯೋರು ಅದನ್ನು ನೋಡಲೇಬೇಕು. ಮಾತೃಭಾಷೆ ಮತ್ತು ಇಂಗ್ಲೀಷಿನ ವ್ಯತ್ಯಾಸ ಅಲ್ಲಿ ಗೊತ್ತಾಗ್ತದೆ. ಅದರ ಜೊತೆಗೆ ಈ ಭಾಗ ಬಹಳ ಮುಖ್ಯ ಸ್ನೇಹಿತರೆ. ಇದು ಸ್ವಲ್ಪ ದಿನಗಳ ಕಾಲ ಇದರ ಅಭ್ಯಾಸ ನಾವು ಮಾಡೋಣ. ನೋಡಿ, ಇದಕ್ಕೆ WH ಕ್ವಶನ್ಸ್ ಅಂತಾರೆ ಇಂಗ್ಲೀಷಲ್ಲಿ. WH ಕ್ವಶನ್ಸ್ ಅಂದರೆ WH ಅಕ್ಷರಗಳಿಂದ ಪ್ರಾರಂಭವಾಗುವ ಪ್ರಶ್ನೆಗಳು. ನಿಮಗೆ ಪ್ರಾರಂಭದಲ್ಲೇ ಹೇಳಿದ್ದೆ ನಾನು, ಇಂಗ್ಲೀಷಲ್ಲಿ ಒಂದು ನಿಯಮ ಇದೆ. ನಾಮಪದದಿಂದ ಅಥವಾ ಸರ್ವನಾಮದಿಂದ, ನೌನ್ ಆರ್ ಪ್ರನೌನಿಂದ ಯಾವುದೇ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಪ್ರಾರಂಭ ಆಗೋದಿಲ್ಲ ಅಂತ. ಆ ನಿಯಮವನ್ನು ನಾವು ಸರಿಯಾಗಿ ತಿಳ್ಕೊಂಡಿದ್ರೆ ಇವತ್ತಿನ ಪಾಠ ಬಹಳ ಸುಲಭ. ಈಗ ನಾವು ಇನ್ನು ಮುಂದೆ ಚರ್ಚೆ ಮಾಡೋದು. ಸ್ನೇಹಿತರೆ ನೋಡಿ, ಇಲ್ಲಿ 8 ಸಾಲುಗಳಿವೆ. ಅಂದರೆ 4 ತಪ್ಪು ವಾಕ್ಯಗಳು, ಇನ್ನು 4 ಸರಿಯಾದ ವಾಕ್ಯಗಳು. ಈ ಮೊದಲನೇ ವಾಕ್ಯವನ್ನು ಬಹಳಷ್ಟು ಜನ ತಪ್ಪು ಮಾತಾಡೋದನ್ನು ನಾನು ಕೇಳಿದ್ದೇನೆ. ತುಂಬ ಆತ್ಮೀಯರಾದಾಗ ಅವರು ಸಲಹೆ ಕೇಳಿದಾಗ ತಿದ್ದುಕೊಟ್ಟಿದ್ದೇನೆ. ಇನ್ನು ಕೆಲವರು ನಾವು ಮಾತಾಡೋದೇ ಸರಿ ಅಂದ್ಕೊಂಡಿರ್ತಾರೆ. ಮತ್ತು ಅವರಿಗೆ ಯಾವುದೋ ಒಂದು ಅಧಿಕಾರನೋ ಮತ್ತು ಇನ್ನೇನೋ ಇರುತ್ತದೆ, ಅವರಿಗೆ ಆರ್ಥಿಕ ಬಲನೋ ಇರುತ್ತೆ. ಅಂಥವರಿಗೆ ತಿದ್ದಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ಇದನ್ನು ಕಲ್ತ್ಕೋಬೇಕು ಅಂದ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಈ ವಾಕ್ಯ ನೋಡಿ ಸ್ನೇಹಿತರೆ, ಬಹಳಷ್ಟು ಜನ ವಾಟ್ ಯು ಆರ್ ಸೇಯಿಂಗ್, ಮಾತೃಭಾಷೆ ಪ್ರಭಾವ, ನೀವೇನು ಹೇಳ್ತಾ ಇದ್ದೀರಿ, ಚಿಕ್ಕ ಮಕ್ಕಳಾದರೆ ನೀನೇನು ಹೇಳ್ತಾ ಇದ್ದೀಯಾ, ಇದು ತಪ್ಪು ಸ್ನೇಹಿತರೆ. ನೋಡಿ, ವಾಟ್ ಆರ್ ಯು ಸೇಯಿಂಗ್, WH ಕ್ವಶನ್ ಆದ ಮೇಲೆ, WH ಪದ ಬಂದ ಮೇಲೆ ನೆಕ್ಸ್ಟು ನಾಮಪದ ಆಗಲಿ ಸರ್ವನಾಮ ಆಗಲಿ ಬರಬಾರ್ದು. ಯು ಆಗಲಿ, ಐ ಆಗಲಿ, ಹಿ ಆಗಲಿ, ಶಿ ಆಗಲಿ, ರಾಮ ಆಗಲಿ, ಸೀತಾ ಆಗಲಿ, ಫಾದರ್ ಆಗಲಿ, ಮದರ್ ಆಗಲಿ ಬರಬಾರ್ದು. ಕ್ರಿಯಾಪದನೇ ಇರಬೇಕು. ಹೇಗೆ ಕ್ರಿಯಾಪದದಿಂದ ಪ್ರಶ್ನೆಗಳು ಪ್ರಾರಂಭ ಆಗ್ತವೋ ಅದೇ ರೀತಿ WH ವರ್ಡ್ ಆದಮೇಲೆ, ಪದ ಆದಮೇಲೆ ನಾಮಪದ ಅಥವಾ ಸರ್ವನಾಮ, ನೌನ್ ಆರ್ ಪ್ರೊನೌನ್ ಬರಬಾರ್ದು. ವರ್ಬೇ ಬರಬೇಕು, ಕ್ರಿಯಾಪದ ಬರಬೇಕು. ಇದು ಬಹಳ ಇಂಪಾರ್ಟೆಂಟ್. ಇದು ನಾವು ಕೆಲವು ವಾಕ್ಯಗಳನ್ನು ಚರ್ಚೆ ಮಾಡೋಣ ಸ್ವಲ್ಪ ದಿವಸ, ಆವಾಗ ಕ್ಲಿಯರ್ ಆಗ್ತದೆ. ಇದು ಡೌಟು, ಅನುಮಾನ ಪರಿಹಾರ ಆಗ್ತದೆ. ಇದು ನೋಡಿ, ವಾಟ್ ಯು ಆರ್ ಸೇಯಿಂಗ್ ತಪ್ಪು, ಇನ್ಕರೆಕ್ಟ್. ವಾಟ್ ಆರ್ ಯು ಸೇಯಿಂಗ್ ಕರೆಕ್ಟ್. ತುಂಬ ಜನ ಪಾಪ ನನ್ನ ಸ್ನೇಹಿತರುಗಳು ಕೆಲವರು ಕೇಳ್ಕೊಂಡಿದ್ದಾರೆ, ಕೆಲವರು ಅಧಿಕಾರಿಗಳು. ನಾನು ಸೇವಾ ಅವಧಿಯಲ್ಲಿದ್ದಾರೆ, ಕೆಲವು ತುಂಬ ಕಡಿಮೆ ಅಧಿಕಾರಿಗಳು ನನ್ನ ಜೊತೆ ಚರ್ಚೆ ಮಾಡೋರು. ಇನ್ನು ಬಹಳಷ್ಟು ಜನ ಅವ್ರು ಹೇಳಿದ್ದೇ ಸರಿ ಅಥವಾ ನಾವು ತಿದ್ದು ಅವಕಾಶ ಇಲ್ಲ. ಯಾಕೆಂದರೆ ಮಾಸ್ಟರ್ ಹೇಳಿದನ, ಅಧಿಕಾರಿ ಹೇಳಿದನ, ವಿದ್ಯಾರ್ಥಿ ಮತ್ತು ಸಬಾರ್ಡಿನೇಟ್ ಕೇಳಬೇಕು ಅನ್ನುವ ಒಂದು ವ್ಯವಸ್ಥೆ, ಅನ್ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಇದೆ ಸಮಾಜದಲ್ಲಿ. ಅದರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ನೋಡಿ, ವಾಟ್ ಆರ್ ಯು ಸೇಯಿಂಗ್ ಕರೆಕ್ಟು. ನೋಡಿ, ವಾಟ್ ಯು ಆರ್ ಡೂಯಿಂಗ್. ಬಹಳಷ್ಟು ಜನ ಪೇರೆಂಟ್ಸ್ ಕೇಳ್ತಾರೆ ಮಕ್ಕಳು, ವಾಟ್ ಯು ಆರ್ ಡೂಯಿಂಗ್, ಏನು ಮಾಡ್ತಾ ಇದೆಯಾ? ಸಾರಿ, ವಾಟ್ ಆರ್ ಯು ಡೂಯಿಂಗ್. ವಾಟ್ ಯು ಆರ್ ಡೂಯಿಂಗ್ ಇನ್ಕರೆಕ್ಟ್, ತಪ್ಪು. ವಾಟ್ ಆರ್ ಯು ಡೂಯಿಂಗ್ ಕರೆಕ್ಟ್. ನೋಡಿ, ವಾಟ್ ಆದಮೇಲೆ ಯು ಬಂತು. ನೋಡಿ, ವಾಟ್ ಆದಮೇಲೆ ಯು ಬಂತು, ಇಲ್ಲೂ ಯು ಬಂತು, ತಪ್ಪು. ವಾಟ್ ಆರ್ ಯು ಡೂಯಿಂಗ್, ನೀವೇನು ಮಾಡ್ತಾ ಇದ್ದೀರಿ. ಮಕ್ಕಳಾದರೆ ನೀನೇನು ಮಾಡ್ತಾ ಇದ್ದೀಯಾ ಅಂತ. ನೆಕ್ಸ್ಟ್ ನೋಡಿ, ವೇರ್ ಯು ಆರ್ ಗೋಯಿಂಗ್. ಯಾರೋ ಪೇರೆಂಟ್ಸ್ ಕೇಳ್ತಾರೆ, ಮಗು ಎಲ್ಲ ಹೋಗ್ತಾ ಇರ್ತದೆ, ವೇರ್ ಯು ಆರ್ ಗೋಯಿಂಗ್. ಅಥವಾ ಇನ್ಯಾರೋ ಬೇರೆಯವ್ರು ಕೇಳ್ತಾರೆ, ದೊಡ್ಡವ್ರು ಚಿಕ್ಕವ್ರು ಕೇಳ್ಬೋದು, ಅಥವಾ ಟೀಚರು ಹುಡುಗನ ಕೇಳ್ಬೋದು. ತಪ್ಪೋ ಟೀಚರ್ಸ್ ಬಹಳಷ್ಟು ಚೆನ್ನಾಗಿದ್ದಾರೆ. ವೇರ್ ಯು ಆರ್ ಗೋಯಿಂಗ್ ಇನ್ಕರೆಕ್ಟ್. ನೀನು ಎಲ್ಲಿ ಹೋಗ್ತಾ ಇದ್ದೀಯಾ, ನೀವು ಎಲ್ಲಿ ಹೋಗ್ತಾ ಇದ್ದೀರಿ, ಇದು ತಪ್ಪು. ವೇರ್ ಆರ್ ಯು ಗೋಯಿಂಗ್. ನೋಡಿ, ವೇರ್ ಯು ಆರ್ ಗೋಯಿಂಗ್ ಇನ್ಕರೆಕ್ಟ್, ವೇರ್ ಆರ್ ಯು ಗೋಯಿಂಗ್ ಕರೆಕ್ಟ್. ಎಲ್ಲ ವಾಕ್ಯದಲ್ಲಿ ಆ ನಿಯಮ ಫಾಲೋ ಮಾಡಬೇಕು. ನೋಡಿ, ಒಂದು ಡಿಫರೆಂಟ್ ಅದರಲ್ಲಿ WH ಕ್ವಶನ್ ನೋಡಿ, ವೆನ್ ಯು ಕೇಮ್. ಈ ಪದವನ್ನು ಬಹಳಷ್ಟು ಜನ ಬಳಸ್ತಾರೆ. ವೆನ್ ಯು ಕೇಮ್ ಸಿಗ್ತಾರೆ ಫ್ರೆಂಡ್ಸ್. ಪಾಪ ಇಂಗ್ಲೀಷು ನಾನಾ ಕಾರಣದಿಂದ ಸರಿಯಾಗಿ ತಿಳ್ಕೊಂಡಿರೋದಿಲ್ಲ. ತುಂಬ ಜನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಸಂತೋಷ ಆಗ್ತದೆ. ಇನ್ನು ಕೆಲವರು ತಿಳ್ಕೊಳ್ಳದೆ ಮಾತಾಡ್ತಾರೆ.
ಅವರು ವೆನ್ ಯು ಕೇಮ್, ನೀವು ಯಾವಾಗ ಬಂದ್ರಿ? ಬ್ಯಾಂಗ್ಳೂರ್ಗೋ ಮೈಸೂರಿಗೋ ಫಾರಿನ್ಗೋ ಹೋಗಿರ್ತಾರೆ. ಅವ್ರಿಗೆ ಹೇಳ್ತಾರೆ ವೆನ್ ಯು ಕೇಮ್, ಅವ್ರು ಹೇಳ್ತಾರೆ ಐ ಕೇಮ್ ಎಸ್ಟರ್ಡೇ. ಉತ್ತರ ಸರಿ, ಪ್ರಶ್ನೆ ತಪ್ಪು. ನೋಡಿ, ವೆನ್ ಡಿಡ್ ಯು ಕಾಮ್, ನೋಡಿ ಕೇಮ್ ಇಲ್ಲ, ಕೇಮ್ ಯು ಬರೆದಿದೆ ಕೇಮ್ ಬಂದ್ಬಿಡುತ್ತೆ, ತಪ್ಪಾಗ್ತದೆ. ನೋಡಿ, ವೆನ್ ಡಿಡ್ ಯು ಕ್ರಿಯಾಪದ ಬದಲಿಂದ ಸೆಂಟೆನ್ಸ್ ಸರಿ ಆಯಿತು. ವೆನ್ ಯು ಕೇಮ್ ಇನ್ಕರೆಕ್ಟ್, ಗ್ರಾಮ್ಯಾಟಿಕಲ್ ಇನ್ಕರೆಕ್ಟ್. ವೆನ್ ಡಿಡ್ ಯು ಕಮ್, ನೀನು ಯಾವಾಗ ಬಂದೆ. ಹುಡುಗರಿಗಾದ್ರೆ, ದೊಡ್ಡವ್ರಿಗಾದ್ರೆ ನೀವು ಯಾವಾಗ ಬಂದ್ರಿ. ಇದಕ್ಕೊಂದು ಸಣ್ಣ ನಿದರ್ಶನ ಕೇಳ್ತೀನಿ ಸ್ನೇಹಿತರೆ. ಮೊನ್ನೆ ಯಾರೋ ಸಿಕ್ಕಿದ್ರು, ನಾನು ಒಂದು ಸ್ಟೋರ್, ಪ್ರಾವಿಷನ್ ಸ್ಟೋರ್ಗೆ ಹೋಗಿದ್ದೆ, ಅಲ್ಲಿ ಯಾರೋ ಬಂದಿದ್ರು, ಫೋನಲ್ಲಿ ಮಾತಾಡ್ತಾ ಇದ್ರು. ನಾನು ಸ್ಕೂಲಿಂದ ಹೀಗೆ ಬಂದೆ. ನಾನು ಕೇಳಿದೆ, ತಾವು ಟೀಚರಾ ಅಂತ. ಇಲ್ಲ ಸರ್, ನಾನು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ. ಮಗು ಇತ್ತು. ವೆರಿ ಗುಡ್, ತುಂಬ ಸಂತೋಷ. ಯಾವ ಕ್ಲಾಸು ಮಗು ಏನೋ ಹೇಳ್ತದ್ದು. ಆಮೇಲೆ ಯಾವ ಸ್ಕೂಲಮ್ಮ ಅಂತ ಕೇಳಿದೆ. ಒಂದು ಪ್ರತಿಷ್ಠಿತ ಶಾಲೆ. ಆ ಶಾಲೆಯಿಂದ ನಮ್ಮ ಕಾಲೇಜಿಗೆ ಬಂದ ಮಕ್ಕಳೆಲ್ಲ ತುಂಬ ಚೆನ್ನಾಗಿದ್ದಾರೆ ಇಂಗ್ಲೀಷಲ್ಲಿ. ಆಮೇಲೆ ನಾನು ಕೇಳಿದೆ ಆ ಮಗುಗೆ, ಅಮ್ಮನಿಗೆ ಕಾಫಿ ಇಷ್ಟ ಹೇಳು ಮಗು. ಮಗು ತುಂಬ ಚೆನ್ನಾಗಿ ಹೇಳ್ತು, ಮೈ ಮದರ್ ಲೈಕ್ಸ್ ಕಾಫಿ. ಪ್ರಶ್ನೆ ಮಾಡಪ್ಪ ಅಂದೆ, ಗೊತ್ತಿಲ್ಲ ಅಂತ. ನಮ್ಮಲ್ಲಿ ಏನಾಗಿದೆ, ತುಂಬ ಒಳ್ಳೆ ಸ್ಕೂಲಲ್ಲಿ ಪ್ರಶ್ನೆಗಳ ಉತ್ತರ ಹೇಳ್ಕೊಟ್ಬಿಡ್ತೇವೆ. ಪ್ರಶ್ನೆ ಯಾಕೆ ಅಂದರೆ ಪರೀಕ್ಷೆಗೆ ಪಾಸ್ ಆಗೋದಕ್ಕೆ ಪ್ರಶ್ನೆ ಬೇಕಿಲ್ಲ, ಉತ್ತರ ಗೊತ್ತಿದ್ರು ಸಾಕು. ಮಾತಾಡೋದಕ್ಕೆ ಉತ್ತರ ಗೊತ್ತಿದ್ರು ಸಾಲೋದಿಲ್ಲ ಸ್ನೇಹಿತರೆ, ಪ್ರಶ್ನೆ ಬೇಕು. ನೋಡಿ, ನಾನು ಹೇಳಿದೆ, ನೋಡಿ ಒಳ್ಳೆ ಸ್ಕೂಲಲ್ಲಿ ಹೀಗಾದರೆ ನನಗೆ ತಿಳಿದ ಮಟ್ಟಿಗೆ ಅದು ಒಳ್ಳೆಯ ಶಾಲೆ. ಆ ಶಾಲೆಯ ಸುಮಾರು ಮಕ್ಕಳು ನನ್ನ ಕಾಲೇಜಿಗೆ ಬರ್ತಾ ಇದ್ದಾರೆ. ಆ ಮಕ್ಕಳು ಕೇಳಿದ್ರೆ ಅಂದ್ಕೊಂಡಿದ್ದೇನೆ. ನೋಡಿ, ಹೀಗೆ ಹರ ಕೊಲ್ಲಲು ಪರ ಕಾಯುವನೆ ಅಂತ ಹೇಳ್ತಾರೆ. ಒಳ್ಳೆ ಸ್ಕೂಲಲ್ಲೇ ಪ್ರಶ್ನೆ ಕಲಿಸ್ತಿಲ್ಲ ಮಕ್ಕಳಿಗೆ ಅಂದರೆ ಸಾಮಾನ್ಯವಾದ ಸ್ಕೂಲ್ ಕತೆ ಏನು, ಅದು ದಯವಿಟ್ಟು ಇದು ತಮ್ಮ ಗಮನಕ್ಕೆ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಹೇಳಿಬಿಡ್ತೇನೆ. ವಾಟ್ ಯು ಆರ್ ಡೂಯಿಂಗ್ ಇನ್ಕರೆಕ್ಟ್, ವಾಟ್ ಆರ್ ಯು ಡೂಯಿಂಗ್ ಕರೆಕ್ಟ್. ವಾಟ್ ಯು ಆರ್, ಓಕೆ ಸಾರಿ, ಮೊದಲನೇದು ಸ್ವಲ್ಪ ತಪ್ಪು ಹೇಳಿದೆ. ವಾಟ್ ಯು ಆರ್ ಸೇಯಿಂಗ್, ವಾಟ್ ಯು ಆರ್ ಸೇಯಿಂಗ್, ನೀವೇನು ಹೇಳ್ತಾ ಇದ್ದೀರಿ, ನೀನೇನು ಹೇಳ್ತಾ ಇದ್ದೀಯಾ. ವಾಟ್ ಆರ್ ಯು ಸೇಯಿಂಗ್, ವಾಟ್ ಯು ಆರ್ ಸೇಯಿಂಗ್ ಇನ್ಕರೆಕ್ಟ್, ವಾಟ್ ಆರ್ ಯು ಸೇಯಿಂಗ್ ಕರೆಕ್ಟ್. ಹಾಗೆಯೇ ವಾಟ್ ಯು ಆರ್ ಡೂಯಿಂಗ್ ಇನ್ಕರೆಕ್ಟ್, ವಾಟ್ ಆರ್ ಯು ಡೂಯಿಂಗ್ ಕರೆಕ್ಟ್. ಹಾಗೆಯೇ ವೇರ್ ಯು ಆರ್ ಗೋಯಿಂಗ್ ಇನ್ಕರೆಕ್ಟ್, ವೇರ್ ಆರ್ ಯು ಗೋಯಿಂಗ್ ಕರೆಕ್ಟ್. ನೆಕ್ಸ್ಟ್, ವೆನ್ ಯು ಕೇಮ್, ತುಂಬ ಬಹಳ ಅಪಾಯವಾದ ಸೆಂಟೆನ್ಸ್ ವಾಕ್ಯ ಇದು, ತುಂಬ ತಪ್ಪು ವಾಕ್ಯ. ವೆನ್ ಯು ಕೇಮ್ ತುಂಬ ಜನ ಕೇಳಿದ್ದೇನೆ ಹೇಳೋದನ್ನ, ಇನ್ಕರೆಕ್ಟ್, ತಪ್ಪು. ವೆನ್ ಡಿಡ್ ಯು ಕಮ್, ಕರೆಕ್ಟ್. ಬಹುಶಃ ಇದು ಗೊತ್ತಾಗಿದೆ ಅಂದ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋಣ. ಆಮೇಲೆ ಪದಗಳು ಬೇರೆ ಇದಕ್ಕೆ ವಿಷಯಗಳು ತುಂಬ ಇದೆ ಸ್ನೇಹಿತರೆ. ಬಹುಶಃ 1ರಿಂದ 25, ಅದಾದಮೇಲೆ 51ರಿಂದ ಸ್ವಲ್ಪ ಎಲ್ಲ ಗಮನ ಇಟ್ಟರೆ ಇಂಗ್ಲೀಷ್ ಕಲಿಬೋದು. ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ, ನಾವು ತಿಳ್ಕೊಂಡಷ್ಟು ಕಷ್ಟ ಅಲ್ಲ, ಸುಲಭನೂ ಅಲ್ಲ. ಅದಕ್ಕೆ ಆಸಕ್ತಿ ಬಹಳ ಮುಖ್ಯ. ದಯವಿಟ್ಟು ಅದನ್ನು ಬೆಳೆಸ್ಕೊಂಡ್ರೆ ಖಂಡಿತ ಇಂಗ್ಲೀಷ್ ಕಲಿಬೋದು ಅಂದ್ಕೊಂಡಿದ್ದೇನೆ. ನಮಸ್ತೆ, ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.